ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಪ್ರತಿಭಟಿಸಿ ಸಿಪಿಎಂ ಪಕ್ಷದಿಂದ ಜನಾಂದೋಲನ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಸಿಪಿಎಂ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಪ್ರತಿಭಟಿಸಿ ಜನಾಂದೋಲನಕ್ಕೆ ಧನಸಹಾಯ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಡೆಸಲಾಯಿತು. 2014ರಿಂದ ಕೇಂದ್ರದಲ್ಲಿ ಆಳುತ್ತಿರುವ ಬಿಜೆಪಿ ಸರ್ಕಾರ ದೇಶ ಮತ್ತು ವಿದೇಶದ ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡುತ್ತಿದೆ. 2014ರಿಂದ ನಿರಂತರ ಬೆಲೆ ಏರಿಕೆ ಹೆಚ್ಚು ಮಾಡುತ್ತಿದೆ, ನಿರುದ್ಯೋಗ ಬೆಳೆಯುತ್ತಿದೆ. ಸರ್ಕಾರಗಳ ಈ ಜನ ವಿರೋಧಿ ನೀತಿಯನ್ನ ಪ್ರತಿಭಟಿಸಿ ಬರುವ ಡಿಸೆಂಬರ್ 21ರಂದು ಬೃಹತ್ ಬೆಂಗಳೂರು ಚಲೋ ನಡೆಸಿ ಹಲವು ಬೇಡಿಕೆಗಳಿಗಾಗಿ ಒತ್ತಾಯಿಸಲಾಗುವುದೆಂದು ಬೆಳಗಾವಿ ಸಿಪಿಎಂ ಜಿಲ್ಲಾ ಮುಖಂಡ ಗೈಬು ಸಾಬ್ ಜೈನಿ ಖಾನ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಿಐಟಿಯು ತಾಲೂಕು ಅಧ್ಯಕ್ಷ ನಾಗಪ್ಪ ಸಂಗೋಳಿ, ಫಾರೂಕ್ ಶೇಖ್, ದಿವಾನ್ ಸಾಬ್ ಬೈಲ್ಕದಾರ, ತಿಪ್ಪಣ್ಣ ನಾವಿ, ತೌಫಿಕ್ ಗೋಕಾಕ್, ಅಶೋಕ್ ಖಡಪದ ಇನ್ನಿತರರು ಉಪಸ್ಥಿತರಿದ್ದರು. ಎಂಡಿ ಸಾಹಿಲ್ ಬಾರಕದಾರ, ಜುಕಿ ನ್ಯೂಸ್ ಕನ್ನಡ, ರಾಮದುರ್ಗ. ಒಂದು ಬಿಲ್ಡಿಂಗ್ ಯಾರಾದರೂ ಕಟ್ಟಿದ್ರೆ 10 ಲಕ್ಷ ರೂಪಾಯಿವರೆಗೆ ಅವ್ರದ್ದು ಸೆಸ್ ಅಂತ ಹೇಳಿ ಕಲ್ಯಾಣ ಮಂಡಳಿಗೆ ಜಮಾ ಹಾಕಿತ್ತು ದುಡ್ಡು. ಆಮೇಲೆ ಕಟ್ಟಡ ಕಾರ್ಮಿಕರದ್ದು ಕಾರ್ಡ್ ಮಾಡಿಸಿದ್ದಾಗಲಿ ರಿನ್ಯೂವಲ್ ಮಾಡಿಸಿದ್ದಾಗಲಿ ರೊಕ್ಕನೂ ಜಮಾ ಹಾಕಿತ್ತು. ಅದರಿಂದ ಕಾರ್ಮಿಕರಿಗೆ ಸೌಲಭ್ಯಗಳು ಸಿಗ್ತಾ ಇತ್ತು. ಈಗ ಅದನ್ನು 50 ಲಕ್ಷಕ್ಕೆ ಏರಿಸ್ಯಾರ. ಅಂದರೆ 50 ಲಕ್ಷದವರೆಗೇನೋ ಮಧ್ಯಮ ವರ್ಗದವರಾಗಲಿ ಅಥವಾ ಬಡವರಾಗಿ ಮನೆಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಅದರ ಅರ್ಥ ಏನಂದ್ರೆ ಕಲ್ಯಾಣ ಮಂಡಳಿಗೆ ಹೋಗುವಂಥ ದುಡ್ಡು ಕಮ್ಮಿ ಆಗಿಬಿಡ್ತು. ಇಲ್ಲೇ ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯಗಳು ಎಲ್ಲ ಬಂದಾಗ್ಬಿಡ್ತಾವೆ. ಆದ್ದರಿಂದ ಈ ಮಾರಕವಾದಂಥ ಕಾಯ್ದೆಗಳನ್ನು ತರಬಾರದು ಅಂತೇಳಿ ಆಮೇಲೆ 50, 53, 57 ನಂಬರ್ ಫಾರ್ಮ್ಗಳನ್ನು ಬಗರ್ ಹುಕುಂ ಸಾಗುವಳಿ ಮಾಡುವಂಥ ರೈತರು ಏನು ತುಂಬಿಕೊಟ್ಟಾರೆ ಅವರು ಎಲ್ಲರಿಗೂ ಹಕ್ಕುಪತ್ರಗಳನ್ನು ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ಅದೇ ನಿಟ್ಟಿನಲ್ಲಿ ಅರಣ್ಯ ಭೂಮಿಯನ್ನು ಸಾಗುವಳಿ ಮಾಡಿದಂಥ ರೈತರಿಗೆ ಹಕ್ಕುಪತ್ರಗಳನ್ನು ಕೊಡಬೇಕು ಅನ್ನುವಂಥದ್ದು ಇದೆ. ಮತ್ತು ಏನು ಈ ದೇಶದಲ್ಲಿ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೆದಿದೆ, ಆ ಭ್ರಷ್ಟಾಚಾರ ತಡೆ ಹಿಡಿಬೇಕು ಅಂತೇಳಿ ನಮ್ಮ ಹಕ್ಕೊತ್ತಾಯ ಇದೆ. ಅದೇ ರೀತಿ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇದೇ ಡಿಸೆಂಬರ್ 21ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಬಹಿರಂಗ ಸಭೆಯನ್ನು ಸಿಪಿಎಂ ಪಕ್ಷದ ನೇತೃತ್ವದಲ್ಲಿ ಇದೆ. ನಂತರದಲ್ಲಿ ಅಖಿಲ ಭಾರತ ಮುಷ್ಕರಗಳು ಬರ್ತಾವು. ಅದು ರಾಮದುರ್ಗದಲ್ಲಿ ಮತ್ತು ಬೇರೆ ಬೇರೆ ತಾಲೂಕುಗಳಲ್ಲಿ ಆ ಅಖಿಲ ಭಾರತ ಮುಷ್ಕರವೂ ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ನಾವೆಲ್ಲರೂ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಇಚ್ಛೆಪಡ್ತೀನಿ. ನಮಸ್ಕಾರ. ಮಹತ್ವವಾಗಿ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಮಿತಿಯವರು ಕರೆ ಕೊಟ್ಟದರ ಭಾಗವಾಗಿ ನವೆಂಬರ್ 1ನೇ ತಾರೀಕಿನಿಂದ ಡಿಸೆಂಬರ್ 15ನೇ ತಾರೀಕಿನವರೆಗೆ ಮನೆ ಕರಪತ್ರ ಹಂಚೋ ಕೆಲಸ ಮಾಡಬೇಕಂತೇಳಿ ಏನು ಕರೆ ಕೊಟ್ಟಿದ್ದರು. ಅದೇ ಥರ ನಾವು ರಾಮದುರ್ಗ ತಾಲೂಕಿನಲ್ಲಿ ಮನೆಗೆ ಕರಪತ್ರವನ್ನು ಮುಟ್ಟಿಸಿ ಜಾಗೃತರನ್ನಾಗಿ ಮಾಡಿ ಈ ಕಾರ್ಮಿಕರ ಸೌಲಭ್ಯ ಮತ್ತು ರೈತರಿಗೆ ಏನು ಬೆಂಬಲ ಬೆಲೆ ಇಲ್ಲ, ಕಾನೂನುಗಳನ್ನು ಬೇರೆ ಬೇರೆ ರೀತಿಯ ಅನುಕೂಲ ಆಗುವಂಥ ಕಾನೂನುಗಳು ಯಾವುದೂ ಇಲ್ಲ. ಕಾರ್ಮಿಕರಿಗೆ ಭಾಳ ಅನ್ಯಾಯ ಆಗಿದೆ, ರೈತರಿಗೂ ಭಾಳ ಅನ್ಯಾಯ ಆಗಿದೆ. ಆಮೇಲೆ ನಿರುದ್ಯೋಗ ಭಾಳ ತಾಂಡವಾಡುತ್ತಿದೆ. ನಿರುದ್ಯೋಗ ಯುವಕರಿಗೂ ಉದ್ಯೋಗ ಸಿಗಬೇಕಂತೇಳಿ ಏನು ನಮ್ಮದು ಡಿಸೆಂಬರ್ 21ರ ಬೆಂಗಳೂರು ಚಲೋ ಕಾರ್ಯಕ್ರಮ ಇದೆ. ಆ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಆ ಭಾಗವಹಿಸೋದಕ್ಕೆ ನಾವು ಮನೆ ಪ್ರಚಾರವನ್ನು ಮಾಡಿ ನಾವು ಇನ್ನೂ 2-3 ದಿನ ಪ್ರಚಾರವನ್ನು ಮಾಡಿ 20ನೇ ತಾರೀಕಿಗೆ ಬೆಂಗಳೂರಿಗೆ ಹೋರಾಟದಲ್ಲಿ ಭಾಗವಹಿಸ್ತೇವೆ ಅಂತೇಳಿ ನಮ್ಮ ನಿಧಿ ಸಂಗ್ರಹ ಯಾಕೆ ಮಾಡ್ತಾ ಇದ್ದೀರಿ? ನಿಧಿ ಸಂಗ್ರಹ ನಾವು ಕರಪತ್ರಗಳನ್ನ ಹಂಚ್ತೀವಿ, ಆಮೇಲೆ ಒಂದು ಸ್ವಲ್ಪ ಓಡಾಟ ಮಾಡ್ತೀವಿ, ಅಲ್ಲಿ ಪೆಂಡಲ್ಗಳನ್ನ ಹಾಕ್ತೀವಿ. ಅದಕ್ಕೋಸ್ಕರ ನಾವು ನಿಧಿ ಸಂಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7674744747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.